ನಂಗೆ ಯಾರೋ ಒಬ್ಬ ಹುಡುಗ ಬೆಂಗಳೂರಲ್ಲೇ ಓದೋನು ಹುಡುಗ ಅವ್ನು ಕೇಳಿದ್ರೆ ಇದೇನೋ ಆದಿಶಂಕರಾಚಾರ್ಯದ ಏನೋ ಹೂ ಇಸ್ ದಟ್ ಗಾಯ್ ಅಂತ ಕೇಳಿದ್ರು. ಐ ವಾಸ್ ಶಾಕ್ಡ್. ವೆಲ್ ಎಜುಕೇಟೆಡ್, ಫಸ್ಟ್ ಕ್ಲಾಸ್ ಸ್ಕೂಲಲ್ಲಿ ಓದಿದ್ದು ನಾನು ಬೆಂಗಳೂರಲ್ಲಿ. ಅವ್ರಿಗೇ ಗೊತ್ತಿಲ್ಲ ಅಂದರೆ ಯಾಕೆ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್. ನೋಡಿ ಎಷ್ಟು ದೊಡ್ಡ ದೊಡ್ಡ ಸಾಧುಗಳು ಸನ್ಯಾಸಿಗಳು ನಮ್ಮ ದೇಶದಲ್ಲಿ ಬಂದಿದ್ದಾರೆ. ಸ್ವಾಮಿ ವಿವೇಕಾನಂದ ಅಂತವರು ಪ್ರಪಂಚಾದ್ಯಂತ ಹೋಗಿ ಅಮೇರಿಕಾಲ್ ಹೋಗಿ ಆ ಕಾಲದಲ್ಲಿ ಅವರು ಸ್ಪೀಚ್ ಕೊಟ್ಟಾಗ ಶಿಕಾಗೋನಲ್ಲಿ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್, ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ್ರು. ಅದನ್ನು ಕೇಳಿದ್ರೆ ನನಗೆ ಇನ್ನೂ ಮೈ ಜಿಮ್ ಅನ್ನತ್ತೆ. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಇಲ್ಲಿಂದ ಹೋಗಿದ್ದಾರೆ, ಅಲ್ಲಿ ಸನಾತನ ಧರ್ಮ ಅದು ಇದು ಏನು ಪ್ರಚಾರ ಇರಲಿಲ್ಲ, ಏನೂ ಗೊತ್ತಿಲ್ಲ. ಎಂಥ ವಿಶಾಲವಾದ ಹೃದಯದಲ್ಲಿ ನೀವೆಲ್ಲ ನಮ್ಮ ಅಣ್ಣ ತಮ್ಮಂದರು ಅಂತ ಹೇಳ್ತಾ ಇದ್ದಾರಲ್ಲ. ಆ್ಯಂಡ್ ಅವ್ರು ಬರೆದಿರೋದನ್ನು ಫುಲ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂತ ರಾಮಕೃಷ್ಣ ಆಶ್ರಮದ ಪಬ್ಲಿಷ್ ಮಾಡಿದ್ದಾರೆ. 10-12 ವಾಲ್ಯೂಮ್ ಇದೆ. ಅದನ್ನು ಓದ್ಬೋದು. ಅಂದರೆ ನಮಗೇನಾಗಿದೆ, ನಮ್ಮ ಪಠ್ಯಕ್ರಮದಲ್ಲಿ ಇದೇನೂ ಇಲ್ಲವೇ ಇಲ್ಲ. ಅಕ್ಬರ್ ಯಾವಾಗ ಬಂದ, ಬೀರ್ಬಲ್ ಯಾವಾಗ ಹೋದ, ಎಷ್ಟು ಜನ ಹೆಂಡತಿರಿದ್ರು, ಎಷ್ಟು ಜನ ಮಕ್ಕಳಾದರು, ಇದೇ ಆಗೋಗ್ಬಿಟ್ಟಿದೆ ನಮಗೆ ಅಲ್ವಾ. ಏನೂ ಗೊತ್ತಿಲ್ಲ ನಮ್ಮ ಹುಡುಗರಿಗೆ. ಅದಕ್ಕೆ ಸಂಸ್ಕಾರ ಬೇಕು. ಅದಕ್ಕೆ ನಮ್ಮ ಪಠ್ಯಕ್ರಮ ಬದಲಾಯಿಸಬೇಕು. ಈ ದಿಸ್ ಎವರ್ಷನ್ ಟು ಫಿಲಾಸಫಿ, ಸ್ಪಿರಿಚುಯಾಲಿಟಿ ಆ್ಯಂಡ್ ರಿಲಿಜನ್, ಅದನ್ನು ನಾವು ಹೇಗಾದರೂ ಮಾಡಿ ತೆಗಿಬೇಕು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.